ಹಾಗಾಗಿ ಇವತ್ತು ಕರ್ನಾಟಕದ 6 ಕೋಟಿ ಜನಸಂಖ್ಯೆ ಏನಿದೆ ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ದೇವರು ಇಷ್ಟು ವರ್ಷ ಅವರು 40ರಿಂದ 45 ವರ್ಷ ಅವ್ರೇನು ಜನರಿಗೋಸ್ಕರ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದಿವತ್ತು ಈಡೇರಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು 25ನೇ ನೂತನ ಕರ್ನಾಟಕ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ಜನತೆ ಪರವಾಗಿ ಮತ್ತು ನಮ್ಮ ಆರ್ ಆರ್ ನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಕೋರ್ತೀನಿ. ಹಾಗೆ ಇವತ್ತು ಇಲ್ಲಿ ಜನ ಸಾಗರ ಏನಿದೆ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಇದನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ಅವ್ರ ಮೇಲಿರೋ ಇಟ್ಟಿರೋ ಅಭಿಮಾನ ಆಕಾಂಕ್ಷೆಗಳನ್ನ ಅವರು ಇದೇ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ದೇವರಲ್ಲಿ ಮನವಿ ಮಾಡ್ತೀನಿ. ಸರ್, 2 ವರ್ಷ ಆಡಳಿತ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮುಂದಿನ 2028 ಚುನಾವಣೆ ಏನಾಗುತ್ತೆ, ಪ್ಲೇಸ್ ಆಗುತ್ತಾ ಸರ್? ಸರ್ 100%. ಯಾಕೆಂದ್ರೆ ಇವತ್ತು ಏನು ಕಾರ್ಯಕ್ರಮಗಳು ಅವರು ಕೊಟ್ಟಿರೋದಾಗಿರ್ಬೋದು, ಅವರು ಗೆದ್ದಾಗಿಂದನೂ ಕೂಡ ಜನರ ಮಧ್ಯೆನೇ ಇದ್ದಾರೆ. ಒಂದು ಸರಿನೂ ಸೋಲ್ದೆ ಇವತ್ತು ಏನು ಜನರಿಗೋಸ್ಕರ ಕರ್ನಾಟಕ ಜನತೆಗೋಸ್ಕರ ಮಾಡಿದ್ದಾರೆ. ಆಮೇಲೆ KPCC ಅಧ್ಯಕ್ಷರಾಗಿ 139 ಕ್ಷೇತ್ರಗಳಲ್ಲಿ MLAಗಳನ್ನ ತಂದಿದ್ದಾರೆ. ಹಾಗೂ ಈಗ CM ಆದರೆ ನನ್ನ ಪ್ರಕಾರ 150ರಿಂದ 160 ಸೀಟ್ಗಳನ್ನ ಈಸಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಬಂದೇ ಬರುತ್ತೆ ಅಧಿಕಾರದಲ್ಲಿ. ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗೇ ಆಗ್ತಾರೆ ಅನ್ನೋದನ್ನ ನಾನು 100% ಹೇಳ್ತೀನಿ ಸರ್.